ಮೈಕ್ರೋ ಫೈನಾನ್ಸ್ ಬರೋದು ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ. ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪ ದಯವಿಟ್ಟು ಹೇಳಿ. ಇಲ್ಲಿ ಸೆಂಟ್ರಲ್ ಮಿನಿಸ್ಟರ್ಗಳು ಸ್ಟೇಟ್ಮೆಂಟ್ ಕೊಡ್ತಾ ಅವರಲ್ಲ, ಏನ್ ಅವ್ರು ಬರೀ ಸ್ಟೇಟ್ಮೆಂಟ್ ಕೊಡಕ್ ಮಿನಿಸ್ಟರ್ ಆಗಿರೋದ? RBI ಯಾರ ಕೆಳಗೆ ಬರುತ್ತೆ? ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಯಾರ ಆಕ್ಟ್ ಬರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋದು. ಇವ್ರು ಬರೀ ಇಲ್ಲಿ ಬರೋದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡೋದು ಬಿಟ್ರೆ, ಇವತ್ತು ಮೈಕ್ರೋ ಫೈನಾನ್ಸ್ ನಿಂದ ಜನಗಳಿಗೆ ಆಗ್ತಾ ಇರೋ ತೊಂದರೆ ತಪ್ಪಿಸೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನ್ ಮಾಡಿದ್ದಾರೆ? ಈ ಜನಗಳ ನೋವು ಅವರಿಗೆ ತಲುಪ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ರಾಜ್ಯ ಸರ್ಕಾರಕ್ಕೆ ಏನು ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ ನಮ್ಗೆ, ಹೌದು. ಆದ್ರೂ ಕೂಡ ಜನಗಳ ಹಿತ ಕಾಪಾಡೋದಕ್ಕೋಸ್ಕರ ಯಾವ ರೀತಿ ಒಂದು ಕಾನೂನನ್ನ ಮಾಡಬಹುದು ಅಂತೇಳಿ ಶರವೇಗದಲ್ಲಿ ನಾವು ಕಾನೂನನ್ನ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದು ಬಹುಶಃ ಹೋದ ಶನಿವಾರ, ಒಂದು ವಾರದಲ್ಲಿ ಇವತ್ತು ಬಿಲ್ಲನ್ನ 4 ಬಾರಿ ಮುಖ್ಯಮಂತ್ರಿಗಳು ಸಭೆ ಮಾಡಿ ಬಿಲ್ಲನ್ನ ಅಂದ್ರೆ ವಿಧೇಯಕವನ್ನ ಚರ್ಚೆ ಮಾಡಿದ್ದಾರೆ. ವಿಧೇಯಕ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮ್ಯಾಂಡೇಟ್ ಇರುವಾಗ, ಅದರ ಮಧ್ಯೆ ಕೂಡ ನಾವೊಂದು ವಿಧೇಯಕ ಮಾಡಬೇಕಾದ್ರೆ ಎಲ್ಲ ಸರಿ ತೂಕ ಮಾಡಿ ಅಳತೆ ಮಾಡಿ ಮಾಡಬೇಕಾಗುತ್ತೆ. ಆ ಕೆಲಸವನ್ನ ಒಂದು ವಾರದ ಒಳಗಡೆ ಇವತ್ತು ಆರ್ಡಿನೆನ್ಸ್ ಅನ್ನ ನಾವು ರೆಡಿ ಮಾಡಿದ್ದೇವೆ. ಬಹುಶಃ ಇದಕ್ಕಿಂತ ವೇಗದಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಪ್ಪಬಹುದು ಬಿಡಬಹುದು, ಆದರೆ ಸತ್ಯದ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ವಾರದಲ್ಲಿ ಒಂದು ವಿಧೇಯಕವನ್ನ ನಾವು ತಯಾರು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಜನಗಳ